ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆನೇ ದೇವ್ರ ಪೂಜೆ ಮಾಡಿಬಿಟ್ಟು ನಂಜನಗೂಡ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಎಲ್ಲಿಗಂದರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಸೊ ಟ್ರೈನಲ್ಲಿ ಹೋದರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೊರಟ್ವಿ. ಡೈರೆಕ್ಟಾಗಿ ನಂಜನಗೂಡ್ಗೆ ಇದೆ ಅಂತ ಹೇಳಿದ್ರು. ಸುಮಾರು ಒಂದು 4:15 ಟೈಮಿಂಗ್ಸ್ ಅಂತ ಹೇಳಿದ್ರು. ಸೊ ನಮಗೂ ಕನ್ವೀನಿಯೆಂಟ್ ಆಗಿತ್ತು. ಸೊ ಹಾಗೆ ಹೊರಟ್ವಿ. ಸೊ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಹೊರಟಿದ್ವಿ. ಸ್ಟಾರ್ಟಿಂಗ್ ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಇದ್ದಾರೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಆಮೇಲೆ ಹಿಂದೆ ಇದೆ. ಸೊ ಇಲ್ಲಿ ತುಂಬ ಸೈಲೆಂಟಾಗಿತ್ತು, ಎಲ್ಲ ಮಲ್ಕೊಂಡಿದ್ರಲ್ಲ. ಆಮೇಲೆ ಟಿಕೆಟ್ ತೊಗೊಂಡು ಹೊರಟ್ವಿ. ಅಂದರೆ ಇದು ಪ್ಲ್ಯಾಟ್ಫಾರ್ಮ್ 6ಗೆ ಹೋಗಿ ಅಂತ ಹೇಳಿದ್ರು. ಸೊ ನನಗೆ ತುಂಬ ದಿವಸ ಆಗೋಗಿತ್ತು ಟ್ರೈನಲ್ಲಿ ಹೊರಟು. ಈ ಕಡೆನ ಆ ಕಡೆನ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ಫೈನಲಿ ಈ ಕಡೆ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹಂಗೆ ಹೊರಟಿದ್ವಿ. ಸುಮಾರು 4 ಗಂಟೆ ಆಗಿದೆ. ಯಾರು ಇದ್ದಾರೆ, ಬಟ್ ತುಂಬ ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು. ಜನ ಇದ್ದಾರೆ, ಪಿನ್ ಡ್ರಾಪ್ ಆಗಿ ಸೈಲೆಂಟ್ ಆಗಿತ್ತು. ಸೈಲೆಂಟ್ ಅಂದರೆ ಕಿರ್ಚೋದಂದರೆ ನನ್ನ ಮಕ್ಕಳೇ ಕಿರಿಚ್ತಾ ಇದ್ದಿದ್ದು. ಸೊ ಮೆಜೆಸ್ಟಿಕ್ಕಲ್ಲಿ ಈ ಕಡೆ ಅಂದರೆ ಸ್ವಲ್ಪ ಮುಂದೆ ಹೋಗೋಣ, ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ತುಂಬ ಅಂದರೆ ತುಂಬ ಚಳಿ ಇತ್ತು. 4 ಗಂಟೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿ. ಹೆಂಗಂದ್ರೆ ಐಸ್ ಕೊರಿಯಲ್ವ ಆ ಥರ ಚಳಿ ಇತ್ತು. ಸೊ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಯಜಮಾನ್ರು, ಮಕ್ಕಳು, ನಮ್ಮ ಅಣ್ಣನ ಮಗಳು, ಆಮೇಲೆ ನಮ್ಮ ಅಜ್ಜಿ, ಅಂದರೆ ಅಜ್ಜಿ ತಂಗಿ ಇದ್ದಾರೆ, ಅವರು ಎಲ್ಲ ಹೊರಟ್ವಿ. ನಮ್ಮ ಅಣ್ಣನ ಮಗಳು ನೋಡ್ತಾವಳೆ. ನನಗೆ ಬೇಡ ಅಂತ ಹೇಳಿದ್ಲು ಇದನ್ನು ಜರ್ಕಿನ್ನು. ಇಲ್ಲ ಹಾಕೋ ಅಂತ ಹೇಳಿಬಿಟ್ಟು ನಮ್ಮಮ್ಮ ಹಾಕ್ತಾಯಿದ್ದಾರೆ. ನಮ್ಮ ಮಗ ಹೊಟ್ಟೆ ಹಸಿವು ಅಂತ ಹೇಳಿಬಿಟ್ಟು ಬಿಸ್ಕೆಟ್ ತಿಂತಾಯಿದ್ದಾನೆ. ಸೊ ಫೈನಲಿ ಟ್ರೈನ್ ಬಂತು. ಕರೆಕ್ಟಾಗಿ ಟೈಮಿಂಗ್ಸಲ್ಲೇ ಬಂತು. 4:15 ಅಂದರೆ 4:15ಗೆ ಬಂತು. ಸೊ ಸೀಟ್ ಸಿಗುತ್ತೋ ಇಲ್ವೋ ಅಂತ ಒಂದೇ ಡೌಟಲ್ಲಿದ್ದು. ಸೊ ಸೀಟ್ ಸಿಕ್ತು. ನೋಡಿ, ನನ್ನ ಚಿಕ್ಕ ಮಗ ಎಲ್ಲಿ ಒಂಥರ ಟ್ರಾವೆಲ್ ಅಂದರೆ ಅವನಿಗೆ ಭಾರಿ ಇಷ್ಟ. ಎಲ್ಲೋ ಒಟ್ಟಿನಲ್ಲಿ ಹೋಗಬೇಕು ಅನ್ನೋ ಥರ. ಮತ್ತು ಇವರಿಬ್ರದಂತೂ ಕಾಮಿಡಿ ಅಂದರೆ ಕಾಮಿಡಿ, ಒಂಥರ ಕಾಮಿಡಿ ಕಿಲಾಡಿಗಳು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಮ ಜರ್ನಿ. ಒಂದೊಂದು ಮಾತಿಗೂ ಒಂದು ಕಾಮಿಡಿಯಾಗಿ ಹೇಳ್ತಾಯಿದ್ರು. ಸಖತ್ತಾಗಿ ಒಟ್ಟಿನಲ್ಲಿ ಜರ್ನಿ ಒಂದು ಹ್ಯಾಪಿ ಜರ್ನಿ ಅಂತ ಹೇಳ್ಬೋದು. ನೋಡಿ, ನನ್ನ ದೊಡ್ಡ ಮಗ ಕೂತವನೆ. ನನಗಂತೂ ತುಂಬ ಖುಷಿ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಈ ಜರ್ನಿ ಒಂಥರ ಮೆಮೊರೇಬಲ್ ಅಂತ ಹೇಳ್ಬೋದು. ಹೋಗ್ತಾ 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 ಬೆಳಗ್ಗೆ ಆಯಿತು. ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಿಮ ಒಂದು ಕಡೆ, ಚಳಿ ಒಂದು ಕಡೆ, ಅದೇ ಗಾಳಿ ಒಂದು ಕಡೆ, ಅದೇ ಒಳ್ಳೆಯದು. ಆಮೇಲೆ ಒಂದು ಸುಮಾರು ಒಂದು 8-8:30 ಆಗಿತ್ತು. ಅವನಿಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ಚಿಕ್ಕವನಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೂಣಿಸ್ದೆ. ಸೊ ಅಲ್ಲಿ ಅದೇ ಕಾಮಿಡಿ ಮಾಡ್ತಿದ್ರು ಅಂದ್ರಲ್ಲ, ಅವರು ನನ್ನ ಮಗನ ಮಾತಾಡಿಸ್ತಿದ್ರು. ಅವನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಇದು ಮಾಡ್ತಾಯಿದ್ದ, ಆಡ್ತಾಯಿದ್ದ. ಫೈನಲಿ ನಂಜನಗೂಡಿಗೆ ಬಂದ್ವಿ. ಆಮೇಲೆ ನಾನು ಫಸ್ಟು ಮುಂದೆ ಹೋದೆ. ಮುಂದೆ ಹೋಗ್ಬಿಟ್ಟು ಅಯ್ಯೋ ನನ್ನ ಇನ್ನೂ ಮಗು ಇಳ್ದಿಲ್ವಲ್ಲ ದೊಡ್ಡವನು ಅಂತ ಹೇಳ್ಬಿಟ್ಟು ತಿರ್ಗಾ ಹಿಂದೆ ಬಂದೆ. ಇಳ್ದ. ನಮ್ಮ ಅಣ್ಣನ ಮಗಳು ಅವನು ಎಂಜಾಯ್ ಮಾಡಿಕೊಂಡು ವಾಕ್ ಮಾಡ್ತಾಯಿದ್ರು. ನಡೆಯೋಲ್ಲ ಅಂತಿದ್ದ. ನಮ್ಮ ಅಣ್ಣನ ಮಗಳು ಇರೋದ್ರಿಂದ ಸ್ವಲ್ಪ ಆಡ್ಕೊಂಡು ನಡೀತಾಯಿದ್ದ. ಸುಮಾರು 9-9:30 ಆಗಿತ್ತು ಅಂದ್ಕೊತೀನಿ. ಬಿಸಿಲು ಅಂದರೆ ಬಿಸಿಲು, ಆದರೆ ಚಳಿ ಇದೆ, ಆದರೆ ಬಿಸಿಲು. ಯಾವಾಗ ಬಿಸಿಲು ಕಾಯಿಸ್ತೀವೋ ಅನ್ನಿಸ್ಬಿಡ್ತು ಹಾಗೆ. ನನಗೆ ಚಿಕ್ಕ ಮಗನ ಎತ್ಕೊಂಡು ಸ್ವಲ್ಪ ಟಯರ್ಡ್ ಆಗೋಯ್ತು. ಇವನು ಹೋಗೋ ಬೇರೆಯವ್ರಿಗೆ ಅಂದರೆ ಅಮ್ಮ ಎತ್ಕೊತೀನಿ ಅಂತ ಹೇಳಿದ್ರು. ಹೋಗು ಅಂತ ಹೇಳಿದ್ರೆ ಹೋಗಲಿಲ್ಲ ಅವನು.
ಸೊ ನಾನೊಂದು ಸಡಿಯಮ್ಮ ಸ್ವಲ್ಪ ದೂರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆಮೇಲೆ ನಡಿ ಓಡೋಣ ಟೈಮ್ ಆಗುತ್ತೆ ಅಂತ ಅವನು. ಆಮೇಲೆ ಆಟೋ ಸಿಕ್ತು. ಆಟೋ ಎಲ್ಲರೂ ಒಂದೇ ಆಟೋದಲ್ಲಿ ಹೋದ್ವಿ. ಒಂದಷ್ಟಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಹೋದ್ವಿ. ಸೊ ಮಕ್ಕಳಿಗೆ ಮುಡಿ ಕೊಡಬೇಕಿತ್ತು. ಸೊ ಮುಡಿ ಹತ್ರನೇ ಬಿಡ್ತೀವಿ ಸರ್, ಅಲ್ಲೇ ಇದೆ ನದಿ ಹತ್ರನೇ ಅಂತಂದರು. ಸೊ ಹೊರಟ್ವಿ. ನನ್ನ ಯಜಮಾನ್ರು ನಂದು ಒಂದು ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ರು. ನೀವೇನೇ ಹೇಳಿ ಬೆಳಗ್ಗೆ ಟ್ರಾವೆಲ್ ಮಾಡೋದೇ ಒಂದು ಮಜಾ ಅಂದರೆ ಮಜಾ, ಅಂದರೆ ಪೀಸ್ಫುಲ್ ಆಗಿರುತ್ತೆ. ಆಮೇಲೆ ಮುಡಿ ಕೊಡೋ ಜಾಗಕ್ಕೆ ಬಂದರೆ ಫಸ್ಟು ನಮ್ಮ ಯಜಮಾನ್ರು ಅವ್ರು ಹೇಳಿದ್ರು, ನೀವು ಫಸ್ಟ್ ಮುಡಿ ಕೊಟ್ಬಿಡಿ ಮಕ್ಳನ್ನ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಅಂದರು. ಸೊ ಹಾಗಾಗಿ ಅವರೇ ಫಸ್ಟು ಮುಡಿ ಕೊಟ್ಟರು. ಅವ್ರಿಗೆ ನನ್ನ ಮಕ್ಕಳು ಎಲ್ಲೂ ಇಲ್ಲ ಸರ್, ಎಲ್ಲೂ ಹೋಗಲ್ಲ, ಎಲ್ಲೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ದೊಡ್ಡ ಮಗ ಬಿಫೋರ್ ಮುಡಿ ಕೊಡೋಕ್ಕಿಂತ ಮುಂಚೆ ಹಿಂಗಿದ್ದ. ಚಿಕ್ಕವನು ಮುಡಿ ಕೊಡ್ತಾನೆ, ನಮ್ಮ ಅಪ್ಪ ಇಟ್ಕೊಂಡಿದ್ದಾರೆ, ಅಳ್ತಾನೇ ಇದ್ದ. ಅಂದರೆ ಇದು ಮಕ್ಕಳಿಗೆ ಅವ್ರು ಮುಡಿ ತೆಗಿಬೇಕಾದ್ರೆ ಅವ್ರಿಗೆ ನ್ಯಾಕ್ ಇರುತ್ತೆ, ಹೇಗೆ ಇಟ್ಕೊಬೇಕು, ಈಸಿಯಾಗಿ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತಿರುತ್ತೆ. ನೋಡಿ ಮುಡಿ ಕೊಟ್ಟಾದ್ಮೇಲೆ ಹಿಂಗೆ ಇದ್ದಾನೆ. ಇವನು ದೊಡ್ಡವನು. ಫಸ್ಟು ಅಳ್ತಾ, ಇವಾಗ ಒಂದು ಸ್ವಲ್ಪ ಸುಮ್ಮನೆ ಆಗೋನೆ. ಮುಡಿ ಕೊಟ್ಟಾನೆ, ನಮ್ದು ಒಂದು ಇರಲಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಒಂದು ಫೋಟೋ ತಗೊಂಡ್ರು. ಇವನು ದೊಡ್ಡವನು. ಸೊ ದೇವ್ರ ದರ್ಶನ ಕೊಡೋಣ ಅಂತೇಳ್ಬಿಟ್ಟು ಹೊರಟ್ವಿ. ಪೂಜೆ ಸಾಮಾನು ಅಲ್ಲೇ ಸಿಗುತ್ತೆ, ತೊಗೊಳ್ಳೋಣ ಅಂತೇಳ್ಬಿಟ್ಟು ನಮ್ಮಪ್ಪ ತೊಗೊಂಡು ಹೊರಟ್ವಿ. ಸೊ ಸುಮಾರು ಒಂದು 10 ಗಂಟೆ ಆಗಿತ್ತು. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ಎಷ್ಟು ಚಳಿ ಇತ್ತು ಅಷ್ಟು ಬಿಸಿಲು ಆಯಿತು. ನನ್ನ ಮಗ ಟೊಪ್ಪಿ ಅಂತೂ ತೆಗೆಯೋದೇ ಇಲ್ಲ ಅಂತ ಇದ್ದ. ಹಾಗಾಗಿ ಹಾಗೆ ಹೊರಟ್ವಿ. ದೇವಸ್ಥಾನ ಹತ್ರ ಇನ್ನೂ ಸ್ವಲ್ಪ ಅಷ್ಟು ದೂರ ನಡಿಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ನಡೀರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು. ಇಲ್ಲಿ ಆಗಲೇ ಪದಗಳು ಹೇಳ್ತಾಯಿದ್ರು, ತುಂಬ ಚೆನ್ನಾಗಿ ಹೇಳ್ತಿದ್ರು ಆ್ಯಕ್ಚುಲಿ ಹಾಡನ್ನು. ಸೊ ನಮ್ಮಪ್ಪ ಚಿಕ್ಕವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ನಮ್ಮ ಅಣ್ಣನ ಮಗಳೂ ನಡೀತಾ ಇದ್ದಾಳೆ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಆಮೇಲೆ ಫೀಡಿಂಗ್ ರೂಮೂ ಇದೆ, ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಈ ಗೋಪುರ ನೋಡಿದ್ರೆ ಸಾಕು, ಇದು ನಂಜನಗೂಡು ಅಂತಲೇ ಹೇಳ್ಬೋದು, ಯಾರು ಬೇಕಂದ್ರೂ ಹೇಳ್ತಾರೆ. ಸೊ ನನ್ನ ಚಿಕ್ಕ ಮಗ ಅಂದರೆ ದೇವಸ್ಥಾನದ ಇದು ಗಣೇಶನ ದೇವಸ್ಥಾನ ಇಲ್ಲಿ ಆಚೆ ಇದೆಯಲ್ಲ, ಫಸ್ಟ್ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಇಲ್ಲಿ ಹೊರಗಡೆ ಒಳಗೆ ದೇವ್ರ ಇದು ಫೋಟೋ ಎಲ್ಲ ತೆಗಿಯಂಗಿಲ್ವಲ್ಲ, ಅದಕ್ಕೆ ಹಾಗೆ ಆಚೆ ಒಂದು ರೌಂಡು ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಇದು ಬಿಲ್ಪತ್ರೆ ಮರ ಇದು ನೋಡಿ, ಆ ಕಡೆಯಿಂದ ಹೋಗ್ಬೇಕು ಎಂಟ್ರೆನ್ಸು. ಅಂದರೆ ಫಾಸ್ಟಾಗಿ ಮೂವ್ ಆಗ್ತಾಯಿತ್ತು. ಸೊ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ, ನನ್ನ ದೊಡ್ಡ ಮಗ ಮತ್ತು ಅಮ್ಮ. ಆಮೇಲೆ ಹೆಂಗಿದ್ರು ಇಲ್ಲಿ ಬಂದಿದ್ದೀವಲ್ಲ, ಒಂದು ಫೋಟೋ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋ ಇಟ್ಕೊತಾ ಇದ್ದೀವಿ. ಹಾಗೆ ದೀಪ ಹಚ್ಬೇಕಿತ್ತು. ಫೋಟೋ ಇಟ್ಕೊಂಡಾದ್ಮೇಲೆ ದೀಪ ಹಚ್ಚೋಣ ಅಂತ ಹೇಳಿದ್ರು.
ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಒಳಗಡೆ ಎಲ್ಲ ದೀಪ ಹಚ್ಚೋಕ್ಕೆ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ದೇವರೆಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು.